ನಮಸ್ಕಾರ. ಶ್ರೀಮತಿ ಮಂಜುಳಾ ಅಮರನಾಥ್ ಅವರು ಬರೆದಿರುವಂತಹ ಕವನ ಸಂಕಲನ ಪರಸ್ಪರ ಎನ್ನುವ ಪುಸ್ತಕದಿಂದ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ. ಈ ಕವಿತೆಯನ್ನು ಅವರು ಹಿಂದಿಯಿಂದ ಅನುವಾದ ಮಾಡಿದ್ದಾರೆ. ಗುಲ್ಜಾರ್ ಎಂದೇ ಹೆಸರಾದ ಶ್ರೀಯುತ ಸಂಪೂರ್ಣ ಸಿಂಗ್ ಕಲ್ರಾ ಅವರ ಒಂದು ರಚನೆ. ಕವಿತೆಯ ಶೀರ್ಷಿಕೆ ಜೀವನ. ಕೆಲವೊಮ್ಮೆ ಹೀಯಾಳಿಕೆಯಿಂದ ಕಳೆಯುತ್ತದೆ, ಕೆಲವೊಮ್ಮೆ ಹೊಗಳಿಕೆಯಿಂದ. ಈ ಜೀವನ ಉಂಟು ಪ್ರಿಯರೇ, ಕ್ಷಣ ಕ್ಷಣ ಕರಗುತ್ತಿದೆ. ಪಡೆಯಲು ಏನೂ ಇಲ್ಲ, ಕೊಂಡು ಹೋಗಲು ಏನೂ ಇಲ್ಲ. ಆದರೂ ಏಕೆ ಚಿಂತೆ ಮಾಡುತ್ತೀರಿ? ಇದರಿಂದ ಸುಂದರತೆ ಕರಗುತ್ತದೆ, ಇದರಿಂದ ಸುಂದರತೆ ಕರಗುತ್ತದೆ. ಈ ಜೀವನ ಕ್ಷಣ ಕ್ಷಣ ಕ್ಷೀಣಿಸುತ್ತಿದೆ. ಪದೇ ಪದೇ ತೇಪೆ ಹಾಕುತ್ತಿರುತ್ತೇನೆ ಜೀವನ ಎಂಬ ಜೇಬನ್ನು. ಅಭಾಗ್ಯರು ನಾವು ಆದರೂ ಕೂಡ ಹೊರಟೇ ಹೋಗುತ್ತವೆ ಖುಷಿಯ ಕೆಲ ಕ್ಷಣಗಳು. ಜೀವನದ ಎಲ್ಲ ಜಗಳಗಳು ಕೂಡ ಅಭಿಲಾಷೆಗಳ ಸಲುವಾಗಿ. ಯಾರಿಗೂ ಕೂಡ ದುಃಖ ಬೇಡ, ಯಾರಿಗೂ ಕೂಡ ಕೊರತೆ ಬೇಡ. ಬಡಿಯುತ್ತಿರಿ ಮನದ ಬಾಗಿಲು ಒಬ್ಬರಿಗೊಬ್ಬರು, ಬಡಿಯುತ್ತಿರಿ ಮನದ ಬಾಗಿಲು ಒಬ್ಬರಿಗೊಬ್ಬರು. ಭೇಟಿ ಇರದಿದ್ದರೂ ಪರವಾಗಿಲ್ಲ, ಶಬ್ದವಾದರೂ ಕೇಳುತ್ತಿರಲಿ. ಹಾರಿ ಹೋಗುವುದು ಒಂದು ದಿನ ಚಿತ್ರದಲ್ಲಿನ ಬಣ್ಣದ ಹಾಗೆ. ನಾವು ಕಾಲದ ಟೊಂಗೆಯ ಮೇಲೆ ಕುಳಿತ ಹಕ್ಕಿಯ ಹಾಗೆ. ಮಾತು ಹೇಳುತ್ತದೆ ಮನುಷ್ಯ ಹೇಗಿರುವನು, ವಾದ ಹೇಳುತ್ತದೆ ಜ್ಞಾನ ಹೇಗಿದೆ ಎಂದು. ಗರ್ವ ಹೇಳುತ್ತದೆ ದುಡ್ಡು ಎಷ್ಟಿದೆ ಎಂದು. ಸಂಸ್ಕಾರ ಹೇಳುತ್ತದೆ ಪರಿವಾರ ಎಂಥದ್ದು ಎಂದು. ಗುಟ್ಟೇನೂ ಅಲ್ಲ ಜೀವನ, ಮುನಿಸೂ ಅಲ್ಲ ಜೀವನ. ಇಷ್ಟೇ ಏನು ಇದೆಯೋ ಅದು ಈ ದಿನ ಜೀವನ. ಜೀವನದ ಪುಸ್ತಕದ ಮೇಲೆ ಅವಶ್ಯ ಹೊಸ ಕವರ್ ಹಾಕಿರಿ. ಆದರೆ ಹರಡಿರುವ ಪುಟಗಳನ್ನು ಮೊದಲು ಪ್ರೀತಿಯಿಂದ ಅಂಟಿಸಿ. ಜೀವನದ ಪುಸ್ತಕದ ಮೇಲೆ ಅವಶ್ಯ ಹೊಸ ಕವರ್ ಹಾಕಿರಿ, ಆದರೆ ಹರಡಿರುವ ಪುಟಗಳನ್ನು ಮೊದಲು ಪ್ರೀತಿಯಿಂದ ಅಂಟಿಸಿ. ಧನ್ಯವಾದಗಳು.